ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ ಅಂತ ಹೇಳ್ತಾ, ಇವತ್ತಿನ ಬಿಗ್ ಬಾಸ್ ಅಲ್ಲಿ ನಡೀತಿರುವ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಮಾತಾಡ್ತಾ ಇದ್ದೇನೆ. ಸೊ ಲೈವ್ ಬಿಗ್ ಬಾಸ್ ಅನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಹೇಳಿ. ಯಾಕಂದ್ರೆ ಲೈವ್ ಬಿಗ್ ಬಾಸ್ ಮತ್ತು ಎಪಿಸೋಡ್ ಬಿಗ್ ಬಾಸ್ ತುಂಬಾ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದಾಗೆ ನಂಬುವವರು ದಯವಿಟ್ಟು ಕಮೆಂಟ್ ಅಥವಾ ಲೈಕ್ ಮಾಡಿ. ಯಾಕೆ ಅಂತ ಹೇಳ್ತೇನೆ. ನಾನು ಕಳೆದ ಕೆಲವು ಸೀಸನ್ಗಳನ್ನು ನಾನು ಲೈವ್ ಹೋಗಿ ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಪರ್ಟಿಕ್ಯುಲರ್ಲಿ ಈ ಸೀಸನ್ ಅನ್ನ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈ ಸೀಸನ್ ಎಪಿಸೋಡ್ಗಳಂತೂ ತುಂಬಾ ಬೋರಿಂಗ್ ಆಗಿತ್ತು. ಸೊ ನಾನು ಏನೋ ಒಂದು ಲೈವ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಸೊ ಆವತ್ತಿನ ಎಪಿಸೋಡ್ಗೂ ಆವತ್ತಿನ ಲೈವ್ಗೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಲೈವ್ ನಮ್ಗೆ ತೋರಿಸ್ತಿರೋದು ಒಂದು 2 ದಿವಸದ ಹಿಂದಿನ ಎಪಿಸೋಡು, ಹಾಗೂ ಎಪಿಸೋಡ್ ಅನ್ನ ತೋರಿಸ್ತಾ ಇರೋದು ಮಿಕ್ಸ್ ಅಪ್ ಮಾಡಿ ತೋರಿಸ್ತಾರೆ. ಸೊ ಇವತ್ತಿನ ಎಪಿಸೋಡ್ ಯಾವತ್ತೂ ತೋರಿಸಲ್ಲ, ನಿನ್ನೆದ್ದು ಮತ್ತು ಮೊನ್ನೆದನ್ನ ಮರ್ಜ್ ಮಾಡ್ಬಿಟ್ಟು ತೋರಿಸ್ತಾರೆ. ಇದು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ ಯಾರಾದ್ರೂ ಅಥವಾ ಯಾರು ನಾಮಿನೇಟ್ ಆಗಿ ಎಲಿಮಿನೇಟ್ ಆಗ್ತಾರೆ ಎಲ್ಲವೂ ನೀವು ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರ್ ಅಲ್ಲಿ ಕೆಲವರನ್ನ ಫಾಲೋ ಮಾಡಿದ್ರೆ ನಿಮ್ಗೆ ನ್ಯೂಸ್ ಸಿಗುತ್ತೆ. ಸೊ ಕ್ಯಾಪ್ಟನ್ ಯಾರಾದ್ರೂ ಅಂತ ನಿನ್ನೆ ಅಲ್ಲ ಮೊನ್ನೆನೆ ಗೊತ್ತಾಗಿತ್ತು ಯಾರಾದ್ರೂ ಅಂತ. ಸೊ ಮೊನ್ನೆ ಬುಧವಾರ, ಸೊ ಬುಧವಾರ ಸಂಜೆನೆ ಗೊತ್ತಾಗುತ್ತೆ ಕ್ಯಾಪ್ಟನ್ ಯಾರು ಆದ್ರು ಅಂತ. ಹಾಗಾದ್ರೆ ಇಲ್ಲಿ ಇವಾಗ ಆಕ್ಚುಲಿ ಎಪಿಸೋಡ್ ಅಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ರಘು ಅವರು ಕ್ಯಾಪ್ಟನ್ ಆದ್ರು ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೊ ಉತ್ತಮ, ಕಳಪೆ, ಕ್ಯಾಪ್ಟನ್ ಎಲ್ಲವೂ ಮೊದಲೇ ಒಂದು ಅಂದ್ರೆ ವೀಕೆಂಡ್ ಮೊದಲೇ ಗೊತ್ತಾಗೋದು. ಮತ್ತೆ ಈ ಎಪಿಸೋಡ್ಗಳು ಮತ್ತು ಲೈವ್ ಅನ್ನು ನೋಡುವಾಗ ನನ್ಗೆಲ್ಲೂ ಅನಿಸೋದು, ಈ ಲೈವ್ ಅನ್ನು ಯಾರು ಫಾಲೋ ಮಾಡ್ತಾರೋ ಎಪಿಸೋಡ್ ಗಳಿಗಿಂತ 100 ಪಟ್ಟು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಲೈವ್. ಸೊ ಕೆಲವೊಂದು ಲೈವ್ ಅಲ್ಲಿ ಅವ್ಯಾಚ ಶಬ್ದಗಳು ಇರುತ್ತೆ. ಸೊ ಫ್ಯಾಮಿಲಿ ಕುತ್ಕೊಂಡು ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮೇ ಬಿ ನನ್ನ ಪ್ರಕಾರ. ಬಟ್ ಆದ್ರೂ ಕೂಡ ಲೈವ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಲೈವ್ ಅಲ್ಲಿ ಯಾರೆಲ್ಲ, ನನ್ಗೊಂದು 2-3 ಸನ್ನಿವೇಶಗಳ ಬಗ್ಗೆ ಮಾತಾಡಬೇಕು. ಅಶ್ವಿನಿ ಗೌಡ ಅವರು ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ ಎಪಿಸೋಡ್ ನೋಡಿದಾಗ. ಬಟ್ ಲೈವ್ ಅಲ್ಲಿ ಅಶ್ವಿನಿ ಗೌಡ ಅವರು ಕಾಣ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬಟ್ ಎಪಿಸೋಡ್ ಗಳಲ್ಲಿ ಎಲ್ಲೋ ಅವರನ್ನ ಮೌನ ಅಶ್ವಿನಿ ಗೌಡ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ತೋರಿಸ್ತಾ ಇಲ್ಲ. ಇಲ್ಲಿ ಜಾಹ್ನವಿ ಅವರು ಹಾಳನ್ನ ಕರೀತಾರೆ, ಎಲ್ಲವನ್ನ ಬೇಡದ ಕೆಲಸ ಮಾಡೋದು ಜಾಹ್ನವಿ ಅವರೇ. ಅಶ್ವಿನಿ ಗೌಡ ಅವರ ಹೆಸರು ಮಾತ್ರ ಹೈಲೈಟ್ ಆಗ್ತಾ ಇದೆ. ಸೊ ಜಾಹ್ನವಿ ಗೌಡ ಅವರು ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಬೇಡದ ಕೆಲಸ ಎಲ್ಲ ಮಾಡೋದು ಅವರೇ. ಸೊ ಧ್ರುವಂತ್ ಅವರು ಚಪ್ಪಲಿ ತೋರಿಸುವ ವಿಷಯದಲ್ಲಿ ಒಂದು ವಿಷಯ ಆಯ್ತು. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಚಪ್ಪಲಿ ತೋರಿಸಿದ್ದು ಎಷ್ಟು ಸರಿ ಅಂತ ಕಿಚ್ಚ ಸುದೀಪ್ ಅವರು ಲಾಸ್ಟ್ ವೀಕೆಂಡ್ ಅಲ್ಲಿ ಮಾತಾಡಿದ್ರು. ಸೊ ಧ್ರುವಂತ್ ಕೂಡ ಚಪ್ಪಲಿಯನ್ನ ಗಿಲ್ಲಿ ಅವರಿಗೆ ತೋರಿಸುದು, ನಾನು ಚಪ್ಪಲಿ ತೆಗೆದುಕೊಂಡು ಹೊಡಿತೀನಿ ಅಂತ ಹೇಳಿ. ಸೊ ಕೆಲವು ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲಿ ಅದೊಂದು ಲೈವ್ ಕ್ಲಿಪ್ ಮಾಡ್ಬಿಟ್ಟು ಯಾರೋ ಇದ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ಬೇಕು ಕಿಚ್ಚ ಸುದೀಪ್ ಅವರು. ಸೊ ಇನ್ನೊಂದು ಏನು ಅಂದ್ರೆ, ಗಿಲ್ಲಿಯನ್ನ ತುಂಬಾ ಕಾರ್ನರ್ ಮಾಡೋಕೆ ಚಾನೆಲ್ ನವರು ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ, ಗಿಲ್ಲಿ ಕೇವಲ ಇರಿಟೇಟ್ ಮಾಡ್ತಾ ಇದ್ದಾನೆ, ಕಾಮಿಡಿ ಮಾಡ್ತಾ ಇಲ್ಲ ಅನ್ನೋ ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಜನರಿಗೆ ಗೊತ್ತು ಗಿಲ್ಲಿ ಏನು ಅಂತ. ಸೊ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲಿ ಮಾತ್ರ ಗಿಲ್ಲಿ ಬಂದಿದ್ದಲ್ಲ, ಜಿ ಕನ್ನಡದಲ್ಲೂ ಬಂದಿದ್ರು ಕಲರ್ಸ್ ಕನ್ನಡದವರೇ. ಗಿಲ್ಲಿ ಏನು ಅಂತ ಅಲ್ಲೇ ಪ್ರೂವ್ ಆಗಿದೆ. ಮೊನ್ನೆ ಯಾರ್ಯಾರು ನೋಡಿದ್ರು ಶಿವರಾಜ್ ಕುಮಾರ್ ಅವರ ವಿಡಿಯೋ ಅನ್ನ ಗೊತ್ತಿಲ್ಲ. ಸೊ ಗಿಲ್ಲಿ ಎಷ್ಟೊಂದು ಶಿವರಾಜ್ ಕುಮಾರ್ ಅವರನ್ನು ಇಷ್ಟಪಟ್ಟಿದ್ದಾರೆ ಅಂದ್ರೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವರು ಶಿವರಾಜ್ ಕುಮಾರ್ ಅವರು ಒಂದು ಈ ಸಿಗ್ನೇಚರ್ ಸ್ಟೆಪ್ ಅನ್ನು ಕೂಡ ಮಾಡಿದ್ರು. ಸೊ ಗಿಲ್ಲಿ ಅಷ್ಟು ಒಳ್ಳೆಯವನು. ದಯವಿಟ್ಟು ನೀವು ಅವನನ್ನ ಕೆಟ್ಟದಾಗಿ ಕರ್ನಾಟಕಕ್ಕೆ ತೋರಿಸ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಅವರನ್ನ ಹೊರಗೆ ಕಳಿಸಿ. ಯಾಕಂದ್ರೆ ಅವರಿಗೆ ಒಳ್ಳೆ ಫ್ಯೂಚರ್ ಇದೆ. ನಿಮ್ಮಿಂದಾಗಿ ಅವರ ಫ್ಯೂಚರ್ ಹಾಳಾಗೋದು ಬೇಡ ಅಂತ ನನ್ನ ಒಂದು ರಿಕ್ವೆಸ್ಟ್. ಸೊ ಇನ್ನು ಜಾಹ್ನವಿ ಗೌಡ ಅವರ ಒಂದು ಕಂಪ್ಲೇಂಟ್ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಿಜ ಅಂತಾನೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಕೆಲವು ಸೀಸನ್ಗಳಿಂದ ಎಲ್ಲರ ಒಂದು ಅಭಿಪ್ರಾಯನೇ ಜಾಹ್ನವಿ ಗೌಡ ಅವರು ಹೇಳಿದ್ರು. ಎಲ್ಲಿ ಅಂದ್ರೆ ಚಾನೆಲ್ ನವರು ಪುಷ್ ಮಾಡ್ತಾರೆ, ಈ ಚಾನೆಲ್ ನಿಂದ ಬಂದವರು ಸೀರಿಯಲ್ ನಟಿಯರನ್ನ ಅಷ್ಟು ಬೇಗ ಚಾನೆಲ್ ಅವರು ಹೊರಗಡೆ ಕಳಿಸಲ್ಲ ಅಂತ. ಸೊ ಈ ಮಾತು ನನಗೆ 100% ಸತ್ಯ ಅಂತ ಕಾಣಿಸ್ತದೆ. ಯಾಕಂದ್ರೆ ಇದುವರೆಗಿನ ಕೆಲವು ಸೀಸನ್ಗಳಲ್ಲಿ ಕಲರ್ಸ್ ಕನ್ನಡದಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅವರನ್ನ ಅಷ್ಟು ಬೇಗ ಕಳಿಸಲ್ಲ ಅನ್ನೋ ಒಂದು ಮಾತಿತ್ತು. ಸೊ ಅದನ್ನ ಪ್ರೂವ್ ಮಾಡಿದ್ರು ಕಲರ್ಸ್ ಕನ್ನಡದವರು. ಯಾಕಂದ್ರೆ ಮಂಜು ಭಾಷಿಣಿ ಅವರು ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಹೋದವರು ಅಂದ್ರೆ ಎಲಿಮಿನೇಟ್ ಆಗಿ ಹೋದವರು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇರ್ಬೋದಿತ್ತು. ನಮ್ಮ ಇವಾಗ ಕಂಪ್ಯಾರಿಟಿವ್ ನೋಡೋದಾದ್ರೆ ಇರ್ಬೋದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಸೊ ಜಾಹ್ನವಿ ಗೌಡ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರ? ಮೇ ಬಿ ಇಲ್ಲ. ಯಾಕಂದ್ರೆ ಅವರು ಶುಗರ್ ಕೋಟಿಂಗ್ ಆಗಿ ಅಶ್ವಿನಿ ಗೌಡ ಆಗಿರ್ಬೋದು, ಜಾಹ್ನವಿ ಅವರ ಹತ್ರ ಮಾತಾಡೋದು ನೋಡಿದ್ರೆ ಸುದೀಪ್ ಅವರಿಗೆ ಅಷ್ಟು ಧೈರ್ಯ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ.
ಸೊ ನೋಡ್ಬೇಕು ಇವತ್ತಿನ ವೀಕೆಂಡ್ ಅಂದ್ರೆ ಮುಂದಿನ ವೀಕೆಂಡ್ ಅಲ್ಲಿ ಏನೇನು ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ಕೇಳಲ್ಲ ಅಂತ. ಬಟ್ ನಿಜವಾಗ್ಲೂ ನನ್ನ ಒಂದು ಸಜೆಷನ್, ದಯವಿಟ್ಟು ನೀವು ಎಪಿಸೋಡ್ ಅನ್ನ ಮತ್ತು ಲೈವ್ ಅನ್ನ ಕಂಪೇರ್ ಮಾಡಿ, ನೀವು ಎಪಿಸೋಡ್ ನೋಡೋದನ್ನ ಬಿಟ್ಬಿಡ್ತೀರಾ ಅಂತ ನನ್ನ ಒಂದು ಅನಿಸಿಕೆ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸೊ ಯಾರೆಲ್ಲ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡಿ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.